ಟಾರ್ಗೆಟ್ ಧರ್ಮಸ್ಥಳ ಎಲ್ಲವೂ ಸತ್ಯ. ಷಡ್ಯಂತ್ರ ಮಾಡಿರೋದು ಸ್ಪಷ್ಟ. ಧರ್ಮಸ್ಥಳದ ಬಗ್ಗೆ ಹೆಣ ಕುಯ್ದಾಗೆ ಕುಯ್ತಾ ಇದ್ರ ಚಿನ್ನಯ್ಯ, ತಿಮರೋಡಿ, ವಿಠಲಗೌಡ, ಸುಜಾತ ಭಟ್ ಇವರೆಲ್ಲ ಸೇರಿ ಆ ಸಮೀರ ವಿಡಿಯೋ ಮಾಡಿದ ದಿವಸ ನೂರಾರು ಸಾವಿರಾರು ಸಾವುಗಳಾಗಿದೆ ಅಂತ. ಇಷ್ಟರವರೆಗೆ ಅಪರಿಚಿತ ಅಸಹಜ ಸಾವುಗಳ ಅದರಲ್ಲಿ ಮಹಿಳೆಯರ ನಮಸ್ಕಾರ, ಇದು ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ ಹಾಗೂ ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ನೋ ಫಿಲ್ಟರ್ ವಿತ್ ಜಿತೇಂದ್ರ ಕುಂದೇಶ್ವರ. ಸೊ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋ ಸಮಯ. ನಮಸ್ಕಾರ. 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 ಸೊ ಇದು ಈ ಹೊತ್ತು ನಾವು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಈಗ ನಾವು ಈ ಸಂಚಿಕೆಯಲ್ಲಿ ನನಗೆ ಈ ಹಿಂದೆನೂ ಕೂಡ ಉಲ್ಲೇಖ ಮಾಡಿದ್ರು ಧರ್ಮಸ್ಥಳದ ಘಟನೆ. ಈಗ ಒಂದು ಹಂತಕ್ಕೆ ಅದು ತಣ್ಣಗಾಗಿದೆಯೇನೋ ಅಂತ ಕಾಣಿಸ್ತಿದೆ. ಆದರೆ ಏನು ನಡೀತಾ ಇದೆ ಅಲ್ಲಿ ಮತ್ತು ಮುಂದೆ ಏನು ನಡಿಬಹುದು ಅನ್ನೋ ಕುತೂಹಲ ಎಲ್ಲರದು ಕೂಡ. ಒಂದು ರೀತಿಯಲ್ಲಿ ಓಕೆ ಅಂದರೆ ಅದರಲ್ಲಿ ಹಿಂಡುವಷ್ಟೆಲ್ಲ ಹಿಂಡಿ ಆಗಿದೆ ಅಂತ ಅನಿಸ್ತದೆ. ಹೌದೌದು. ಏನು ಹೇಳ್ತೀರಿ? ಈಗ ಧರ್ಮಕ್ಷೇತ್ರ ಕುರುಕ್ಷೇತ್ರದಾಗೆ ಮಾಡಿದರು. ಅಲ್ಲಿ ಶವ ಉತ್ಖನನ, ಅಸ್ಥಿಪಂಜರ ಉತ್ಖನನ, ಏನು ಅಪಪ್ರಚಾರಗಳು, ಕೇರಳದ ಚಾನಲ್ಗಳು, ನ್ಯಾಷನಲ್, ಇಂಟರ್ನ್ಯಾಷನಲ್, ಅಲ್ ಜಜೀರಾ ಎಲ್ಲದರಲ್ಲೂ ಧರ್ಮಸ್ಥಳದ ಬಗ್ಗೆ ಏನು ಹೆಣ ಕುಯ್ದಾಗೆ ಕುಯ್ತಾ ಇದ್ರು ಇದನ್ನು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ. ಕೆಲವೊಂದು ತೆಲುಗು ಇದರಲ್ಲೆಲ್ಲ ಧರ್ಮಸ್ಥಳದಲ್ಲೇ ಆಗ್ತಾ ಇದೆ ಅನ್ನೋ ಹಾಗೆ ಸುದ್ದಿಗಳ ಅಪಪ್ರಚಾರ ಮಾಡಿದರು. ಅಷ್ಟು ನೆಟ್ವರ್ಕ್ ಅಪಪ್ರಚಾರ ಚೆನ್ನಾಗಿ ಇತ್ತು. ಅದನ್ನು ಆರಂಭದಿಂದಲೂ ನಾನು ಅವರ ಅಪಪ್ರಚಾರವನ್ನು ಆರಂಭದಿಂದಲೂ ನನ್ನ ಜಾಲತಾಣ ಇರ್ಬೋದು, ವಿಶ್ವವಾಣಿ ಪತ್ರಿಕೆಯಲ್ಲಿ ಕೂಡ ಲೇಖನಗಳ ಮೂಲಕ ಫೇಕ್ ನರೇಟಿವ್ಸು, ಟಾರ್ಗೆಟ್ ಧರ್ಮಸ್ಥಳ ಇತ್ಯಾದಿ ಸರಣಿ ಲೇಖನ ಮತ್ತು ಪ್ರತಿಯೊಂದು ಸುಜಾತ ಭಟ್ ಪ್ರಕರಣದಿಂದ ಹಿಡಿದು ಅವರ ಹಿಂದೆ ಇರುವಂಥ ಷಡ್ಯಂತ್ರಗಳನ್ನು ನಾನು ಬರೆದಿದ್ದೆ. ಬಟ್ ದೇವ್ರ ದಯದಲ್ಲಿ ಬರೆದದೆಲ್ಲವೂ ಸತ್ಯ ಆಯಿತು. ದೇವ್ರ ದಯ ಅಂತಲ್ಲ, ನಾನು ಸುಳ್ಳು ಬರೆದು ದೇವ್ರ ದಯದಲ್ಲಿ ಸತ್ಯ ಆದದಲ್ಲ, ಸತ್ಯವನ್ನು ಧೈರ್ಯದಿಂದ ಬರೆದು ಸತ್ಯ ಹೊರ ಬಂತು. ಸತ್ಯ ಹೊರಗೆ ಬಂತು. SITಯಲ್ಲೂ ಹೊರಗೆ ಬಂತು ದೇವ್ರ ದಯ ಅಂತ. ನನಗೆ ಅದು ಸ್ವಲ್ಪ ಡೌಟ್ ಇತ್ತು. ಯಾಕೆ ಹೇಳಿದ್ರೆ ಇವರು SIT ತನಿಖೆ ಫಸ್ಟಿಗೆ ಕೇರಳದ ಪೊಲೀಸರು ಮಾಡಬೇಕು ಅಂತ ಹೇಳಿದರು, ಅವರು ಲಾಯರ್ ಧನಂಜಯ ಅವರು. ಅದಾದ ಮೇಲೆ SIT ಇಲ್ಲಿಯ ಕರ್ನಾಟಕ ಮಾಡುವಾಗ ಮೊಹಂತಿ ಅವರನ್ನೇ ಮಾಡಬೇಕು ಅಂತ ಹೇಳಿದರು. ಮೊಹಂತಿ ಅವರು ಯಾರು ಇವ್ರು ಹೇಳಿದಾಗೆ ಈಗ ಯಾರು ಷಡ್ಯಂತ್ರಗಾರರು ಅಂತ ಆರೋಪಿಸಿ ಈಗ ಒಂದು ಅವ್ರ ಮೇಲೆ ಕೇಸ್ ದಾಖಲಿಗಬೇಕು ಅಂತ ವರದಿ ಬಂದಿದೆಯೋ ಅವರೇ ಹೇಳಿದ್ದು ಮೊಹಂತಿ ಅವರೇ ಆಗಬೇಕು ಅಂತ. ಆವಾಗ ನನಗೆ ಸ್ವಲ್ಪ ಹೆದರಿಕೆ ಆಗಿತ್ತು. ಹೌದಪ್ಪ, ಈಗ ಅವರು ಹೇಳಿದಾಗೆ ಷಡ್ಯಂತ್ರ ಮಾಡುವವರು ಇವರೇ ಆಗಬೇಕು ಅಂತ ಇವರು ಸತ್ಯ ವರದಿ ಕೊಡ್ತಾರಾ ಇಲ್ವಾ ಅಂತ ಒಂದು ಸಹಜವಾಗಿ ಹೆದರಿಕೆ ಇರ್ತದಲ್ಲ, ಅದಾಗಿ ಹೆದರಿಕೆ ಇತ್ತು. ಮತ್ತು ವರದಿ ಬಂತು, ಬಚಾವ್, ಹಾಗೆ ಧೈರ್ಯ ದೇವ್ರ ದಯ ಅಂತ ಹೇಳಿದ್ದು. ಈಗ SIT ಪ್ರಾಥಮಿಕ ಮಾಹಿತಿ ಅಂದರೆ ಸುಳ್ಳು ಸಾಕ್ಷ್ಯ ಅಂತ ಹೇಳಿದ್ದನ್ನು ವರದಿಯನ್ನು 1000 ಪುಟಗಳದ್ದೇನೋ ಅದನ್ನು ಕೊಟ್ಟದ್ದು ಸ್ವಲ್ಪ ಇವರಿಗೆ ಕೊಟ್ಟಿದ್ದು ಜಯಂತ, ಅದರಲ್ಲೂ ಒನ್ ಆಫ್ ದ ಆರೋಪಿ ಅಂತ ಇನ್ನೂ ಆಗಬೇಕು, ಅಧಿಕೃತವಾಗಿ ನೋಟಿಸ್ ಹೋದ್ಮೇಲೆ ಆರೋಪಿ ಅಂತ ಆಗ್ತದೆ. ಬಟ್ ಆ ವರದಿಯಲ್ಲಿ ಅವರಿಷ್ಟು ಆರೋಪ ಮಾಡಿರೋದು ಅದರಲ್ಲಿ ಸ್ಪಷ್ಟವಾಗಿ ಏನು ಯಾರು ಆರಂಭದಿಂದ ಯಾರು ಚಿನ್ನಯ್ಯ, ತಿಮರೋಡಿ, ವಿಠಲಗೌಡ, ಜಯಂತ್, ಹೀಗೆ ಉಳಿದ ಇವರು ಇದ್ದಾರೆ ಯೂಟ್ಯೂಬ್ನವರು, ಅವರೆಲ್ಲ ಸೇರಿ ಸುಜಾತ ಭಟ್ ಇವರೆಲ್ಲ ಸೇರಿ ಮಾಡಿರೋದು. ಅದರಲ್ಲಿ ವರದಿಯಲ್ಲಿ ಸ್ಪಷ್ಟವಾಗಿ ಎಲ್ಲ ಬರೆದಿದ್ದಾರೆ. ಹೇಗೆ ಮಾಡಿದರು, ಎಲ್ಲಿ ಹೋದರು, ಹೇಗೆ ಎಲ್ಲಿಂದ ಶುರುವಾಯಿತು ಇವರ ಏನು ವಂಚನೆ. ಅದ್ಭುತವಾಗಿದೆ. ನೀವು ಆ ವರದಿಯನ್ನು ಓದಬೇಕು ಸಿಕ್ಕಿದರೆ. ಈಗ ಸದ್ಯಕ್ಕೆ ನಾನು ಅದನ್ನು ಬಹಿರಂಗಪಡಿಸೋದಿಲ್ಲ. ಅಂದರೆ ಅದರಲ್ಲಿ ಆದರೆ ಷಡ್ಯಂತ್ರ ಮಾಡಿರೋದು ಸ್ಪಷ್ಟ. ಅಂದರೆ ಅವರು ಕೂತು ಇದನ್ನು ಈ ರೀತಿ ಫೇಕ್ ನರೇಟಿವ್ಸ್ ಮಾಡಿರೋದು ಸತ್ಯ. ಟಾರ್ಗೆಟ್ ಧರ್ಮಸ್ಥಳ ನಾನು ಬರೆದಿದ್ದೇನಲ್ಲ, ಎಲ್ಲವೂ ಸತ್ಯ. ಇದರ ಹಿಂದೆ ದೊಡ್ಡ ದೊಡ್ಡ ಕುಳಗಳಿದೆ, ಕೋಟಿಗಟ್ಟಲೆ ಹಣ ಬಂದಿದೆ. ದೊಡ್ಡ ದೊಡ್ಡ ಸೌಮ್ಯ ಮುಖದ ಲೀಡರ್ಗಳಿದ್ದಾರೆ. ಇವ್ರದ್ದೆಲ್ಲ ಫರ್ದಾಫಾಶ್ ಆಗ್ತದೆ. ಇದು ವರದಿ ಬಂದು ಇದು ಇವರು ಈಗ ಅದರ ಬಗ್ಗೆ ಇದು ನಡೀತಾ ಇದೆ. ವರದಿಯನ್ನು ಸುದೀರ್ಘವಾಗಿ ಕೊಡಿ ಅಂತ ಹೇಳಿ ಇವರು SIT ಅವರು ಹೇಳಿದ ಇದಕ್ಕೆ ಸುದೀರ್ಘವಾಗಿ ನೀವು ವರದಿ ಕೊಡಬೇಕು ಅಂತ SIT ಅವರಿಗೆ ಮಾಡಿದ್ದಾರೆ. ಈಗ ಅವರು ಏನೋ ಇನ್ನೂ ಅವರನ್ನು ಆರೋಪಿಗಳು ಅಂತ ಪರಿಗಣಿಸಬೇಕು ಅಂತ ಇನ್ನೂ ಅವರನ್ನು ಕರೀಲಿಲ್ಲ. ಬಟ್ ಇವರು ಕೋರ್ಟಲ್ಲಿ ಹೇಳಿದ್ದಾರೆ.
ಈಗ ಮೋಸ್ಟ್ಲಿ ಮಾರ್ಚ್ 5ಕ್ಕೇನು ಇದು ಆಯಿತು. ಮಾರ್ಚ್ 5ಕ್ಕೆ ಮೊನ್ನೆ 2-3 ಸರಿ ಡೇಟ್ಗಳು ಪೋಸ್ಟ್ಪೋನ್ ಆಯಿತು. ಈಗ ಸಂತ್ರಸ್ತರಾಗಿ ಪರಿಗಣಿಸಬೇಕು ಧರ್ಮಸ್ಥಳವನ್ನು ಅಂದರೆ. ಬಟ್ ಇದರಲ್ಲಿ ಮೇಲ್ನೋಟಕ್ಕೆ ನಮಗೆಲ್ರಿಗೂ ಸ್ಪಷ್ಟ ಆಗಿದೆ, ಧರ್ಮಸ್ಥಳದಲ್ಲಿ ಧರ್ಮಕ್ಷೇತ್ರದ ವಿರುದ್ಧ ಉದ್ದೇಶಪೂರ್ವಕವಾಗಿ ಅವರನ್ನು ಏನು ಅವರ ಚಾರಿತ್ರ್ಯ ಹನನ ಮಾಡಬೇಕು, ಧರ್ಮಸ್ಥಳ ಕ್ಷೇತ್ರವನ್ನು ಕಡಿಮೆ ಮಾಡಬೇಕು, ಇನ್ನೊಂದು ತಮ್ಮ ಕೈವಶ ಮಾಡಿಕೊಳ್ಬೇಕು ಆ ಧರ್ಮಕ್ಷೇತ್ರವನ್ನು ಅಂತ ಒಂದು ವ್ಯವಸ್ಥಿತ ಸ್ಥಳೀಯರನ್ನು ಸೇರಿಸ್ಕೊಂಡು ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ಮತ್ತು ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ಬಂದಿರುವಂಥ ಒಂದು ದೊಡ್ಡ ಸಂಚು. ಅದು ಸದ್ಯದಲ್ಲೇ ಪೊಲೀಸರು ಮಾಡ್ತಾರಾ ಅಥವಾ SIT ಪೊಲೀಸರು ಮಾಡ್ತಾರಾ ಅಥವಾ ಮುಂದಿನ ಇದು ಗಂಭೀರತೆಯನ್ನು ಮನಗೊಂಡು ರಾಷ್ಟ್ರೀಯ ಮಟ್ಟದಲ್ಲೂ ಇದರ ಬಗ್ಗೆ ತನಿಖೆ ಆದರೆ ದೊಡ್ಡ ಮಟ್ಟದ ಹಿಂದಿರುವ ದೊಡ್ಡ ದೊಡ್ಡ ಮುಖವಾಡಗಳು ಕಳಚಿಕೊಳ್ಳುವ ಸಾಧ್ಯತೆ ಇದೆ. ಬಟ್ ಈಗ ನಡೀತಾ ಇದೆ. ಬಟ್ ಅವರ ತನಿಖೆ ಇನ್ನು ಆರೋಪಿಗಳು ಅಂತ ಪರಿಗಣಿಸಿ ಮಾಡಿದಾಗ ಅದು ಬೇರೆ ಇರ್ತದೆ. ಈಗ ಇಷ್ಟವರೆಗೆ ಮರ್ಯಾದೆಯಲ್ಲಿ ಕೊಟ್ಟು ಅವರಿಗೆ ತನಿಖೆ ಮಾಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಈಗ ಚಿನ್ನಯ್ಯ ತಪ್ಪೊಪ್ಪಿಕೊಂಡಾದ್ಮೇಲೆ 168 ಏನೋ ಇದು ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಆರಂಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದ. ಅದಾದಮೇಲೆ ಅದೆಲ್ಲ ಅಲ್ಲ ಷಡ್ಯಂತ್ರ ಅಂಥೇಳಿ ಯಾರೆಲ್ಲ ಇದು ನನಗೆ ಇದಕ್ಕೆಲ್ಲ ಒತ್ತಡ ಹಾಕಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಷಡ್ಯಂತ್ರ ಇದೆ, ಯಾರೆಲ್ಲ ಇದ್ದಾರೆ, ಯಾರ್ಯಾರ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ, ಯಾರ್ಯಾರ ಹೆಸರು ಹಾಕು ಅಂತ ಹೇಳಿದ್ದಾರೆ, ಯಾರನ್ನು ಉದ್ದೇಶಪೂರ್ವಕವಾಗಿದೆ ಅಂತ ಹೇಳಿದ್ದಾರೆ, ಯಾರೆಲ್ಲ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡಬೇಕು ಹೇಳಿದ್ದಾರೆ. ಎಲ್ಲವನ್ನು ಅವನು ನ್ಯಾಯಾಧೀಶರ ಏನೆಲ್ಲ ಆಗಿದೆ ಎನ್ನುವುದನ್ನು ಎಲ್ಲವನ್ನು ನ್ಯಾಯಾಧೀಶರ ಮುಂದೆ ಹೇಳಿದ್ದಾನಂತೆ. ಅದು ಪುನಃ ಹೊರಗೆ ಬಂದರೆ ಅದು ದೊಡ್ಡ ಅಲ್ಲೋಲಕಲ್ಲು ಆಗ್ತದೆ. ಅದರ ಮೇಲೆ ಪುನಃ ಇವರು SIT ಅವರು ತನಿಖೆ ಈಗ ನಡೆಸಬೇಕು. ಆವಾಗ ಅಂದರೆ ಇದು ಒಂದು ದೀರ್ಘವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಇರುವವರೆಗೆ ಸಂಪೂರ್ಣ. ಈಗ ಮೊನ್ನೆ ಗೃಹ ಸಚಿವರು ಹೇಳಿದರು, ಆದಷ್ಟು ಬೇಗ ವರದಿಯನ್ನು ನಮಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಅವರು ಮುಗಿಸುವ ಅಂದಾಜಲ್ಲಿದ್ದಾರೆ. ಅವರು ಎಣಿಸಿದ್ದು ಅಂದರೆ ಆದಷ್ಟು ಬೇಗ ವರದಿಯನ್ನು ಕೊಡಬೇಕು. ಅಂದರೆ ಇನ್ನೂ ಅವರು ತನಿಖೆಯನ್ನೇ ಆರಂಭ ಆಗಲಿಲ್ಲ. ಸುಳ್ಳು ಸಾಕ್ಷಿ ವರದಿಯನ್ನೇ ಜಸ್ಟ್ ಕೊಟ್ಟದ್ದು. ಆಮೇಲೆ ಚಾರ್ಜ್ ಶೀಟ್ ದಾಖಲಿಸಬೇಕು. ಚಾರ್ಜ್ ಶೀಟ್ ದಾಖಲಿಸಬೇಕಾದ್ರೆ ಇವ್ರದ್ದೆಲ್ಲ ತನಿಖೆ ಆಗಬೇಕು. ಇವರು ಮೊನ್ನೆ ಸ್ಟೇಟ್ಮೆಂಟ್ ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಿ ನಾವು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಅಂದರೆ ಏನಾಗ್ಬೋದು ಅಂದರೆ ಇಷ್ಟು ದೀರ್ಘವಾಗಿ ನಡೆದ ಮೇಲೆ FIR ಇವರು ವಿಚಾರಣೆ ನಡೆದು ಚಾರ್ಜ್ ಶೀಟ್ ಹಾಕುವಾಗ ಇನ್ನಷ್ಟು ವಿಚಾರಗಳು ಬರಬೇಕಲ್ಲ. ಅಂದರೆ ಇದರಲ್ಲಿ ಈ ರೀತಿ ಬೇಗ ವರದಿ ಬರಬೇಕು ಅನ್ನೋದು ಒಂದು ಹಂತದ ವ್ಯಕ್ತಿಗಳನ್ನು ಅಥವಾ ಒಂದು ಹಂತದ ಸಂಸ್ಥೆಗಳನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಕಾರಣ ಇರ್ಬೋದು ಅಂತ. ಅಲ್ಲ, ಸೇಫ್ ಗಾರ್ಡ್ ಇದರಲ್ಲಿ ಈ ತನಿಖೆಯಲ್ಲಿ ಸೇಫ್ ಗಾರ್ಡ್ ಮಾಡುವಂಥ ವ್ಯವಸ್ಥೆ ಖಂಡಿತ ಅವರು ಆರೋಪಿಗಳು ಮಾಡ್ಬೋದು, ಕೆಲವರ ಹೆಸರು ಹೇಳದೆ. ಇನ್ನು ಕೆಲವ್ರದ್ದು ಯಾಕೆ ಸುಮ್ಮನೆ ಹೆಸರು ಹಾಕೋದು ಅಂತ ಇನ್ಫ್ಲುಯೆನ್ಸ್ ಮಾಡಿ ಬಂದರೂ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅದನ್ನು ನಾನು ಅಲ್ಲಗಳಿಲಿಕ್ಕೆ ಆಗ್ತದಿಲ್ಲ, ಹೌದು ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಅದು ಹೊರಗೆ ಬರಬೇಕಾದ್ರೆ ಒಪ್ಕೊಳ್ಬೇಕು ಯಾರಾದರೂ. ಯಾಕಂದರೆ ನಾವು ಈಗ ಆರೋಪ ಮಾಡಿದರೆ ನಮ್ಮದೇ ತಪ್ಪಾಗ್ತದೆ. ಮತ್ತು ಕಾಲವೇ ಉತ್ತರ ಕೊಡಬೇಕು. ಕಾಲವೇ ಉತ್ತರ ಕೊಡಬೇಕು. ಅದು ಸಹಸ್ರ ಕೋಟಿಗೆ ತಲುಪುವಂಥ ಕೆಲವು ಸಂಘಟನೆಗಳು ಕೂಡ ಇದೆಯಲ್ಲ. ಹೌದು, ಕಂಪನಿಗಳು ಅಥವಾ ವ್ಯವಸ್ಥೆಗಳು, ಸಂಸ್ಥೆಗಳು. ಹೌದು, ಒಂದು ಎಲ್ಲ ಕಡೆ ಇರ್ತದೆ. ಧರ್ಮಸ್ಥಳದಲ್ಲಿ ಇದ್ದದ್ರಲ್ಲಿ ಸುರಕ್ಷಿತ ಅಥವಾ ಒಂದು ಸೊಫಾಸ್ಟಿಕ್ ಅಂದರೆ ಅಥವಾ ತಂತ್ರಜ್ಞಾನ, ನಿಲ್ಲಕ್ಕೆ ಕ್ಯೂ, ಅಂದರೆ ಎಲ್ಲವನ್ನು ಆ ದೃಷ್ಟಿಕೋನದಿಂದ ನೋಡಿದರೆ ಗ್ರಾಮ ಅಭಿವೃದ್ಧಿ ಎಲ್ಲ ರೀತಿಯಿಂದಲೂ ಅವರು ಒಂದು ಸರ್ಕಾರ ಮಾಡುವಂಥ ಕೆಲಸವನ್ನು ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಇದೆ ಅಂಥೇಳಿ ಅವರಿಗೆ ದೊಡ್ಡ ರಾಷ್ಟ್ರ ಪ್ರಶಸ್ತಿಗಳು ಎಲ್ಲ ಕೊಟ್ಟಿದ್ದಾರಲ್ವ. ಹಾಗಿರುವಾಗ ಅಲ್ಲಿ ಒಳ್ಳೆಯದು ನಡೀತಾ ಇದೆ. ಈಗ ಕೊಲೆ, ಅತ್ಯಾಚಾರ ಅಥವಾ ಅಸಹಜ ಸಾವುಗಳು ಅಂತ ಹೇಳಿದರೆ ಅದು ಒಂದು ತುಂಬ ಜನ ಜಾಸ್ತಿ ಇದ್ದಲ್ಲಿ, ಕ್ರಿಮಿನಲ್ ಜನ ಸೇರುವಲ್ಲಿ ಕ್ರಿಮಿನಲ್ಗಳ ಅಥವಾ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ. ಪಿಕ್ ಪಾಕೆಟ್ದು ಯಾವಾಗ ಜಾಸ್ತಿ ಆಗೋದು, ತುಂಬ ಜನಸಂದಣಿ ಇರುವಾಗ ಅಲ್ಲಿ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂತ. ಆಗ ತುಂಬ ಪ್ರವಾಸಿಗರು, ಭಕ್ತಾದಿಗಳು ಎಲ್ಲ ಕಡೆಯಿಂದ ಬರ್ತಾರಂತಾದಾಗ ಅಲ್ಲಿ ಅದಕ್ಕೆ ಅವರು ಅದರ ಹೊಸ ಪ್ರದೇಶ ಗೊತ್ತಿರೋದಿಲ್ಲ ಅಂಥವರನ್ನು ಕ್ಯಾಚ್ ಮಾಡಲಿಕ್ಕೆ ಅಂತಲೇ ಇವರು ಇರ್ತಾರೆ. ದರೋಡೆ, ಕಳ್ಳರು ಈಗ ಕಮ್ಮಿ, ಮೊದಲು ಜಾಸ್ತಿ ಇದ್ದರು. ಅಂದರೆ ಆ ಥರ ಒಂದು ವರ್ಗ ಇದೆ. ಈಗ ತುಂಬ ಪ್ರಚಾರ ಆಗಿ ಬರಲಿಕ್ಕೂ ಹೆದರ್ಬೋದು, ಅಥವಾ ಪೊಲೀಸ್ ವ್ಯವಸ್ಥೆ ಬೀಗ ಆಗ್ಬೋದು, ಅವ್ರದ್ದು. ಈಗ ಈ ಇಷ್ಟೆಲ್ಲ ಇದಾದ ನಂತರ ನೀವು ಒಬ್ಬ ಪತ್ರಕರ್ತರಾಗಿ ಇರ್ಬೋದು, ಅಥವಾ ಒಬ್ಬ ಭಕ್ತನಾಗಿ ಕೂಡ ನೋಡ್ಬೋದು, ಅಥವಾ ಜನರಲಿ ಒಬ್ಬ ಆಡಿಯನ್ಸ್ ಆಗಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡ್ಬೋದು. ಇದರಿಂದ ಧರ್ಮಸ್ಥಳದ ಇಮೇಜಿಗೆ ಧಕ್ಕೆ ಆಗಿದೆ ನಿಜ, ಆದರೆ ಅಲ್ಲಿನ ಓವರ್ ಆಲ್ ವ್ಯವಸ್ಥೆಗೆ ಎಷ್ಟು ಧಕ್ಕೆ ಆಗಿದೆ,
ಯಾಕಂದ್ರೆ ಒಂದು ಪ್ರವಾಸಿ ಕೇಂದ್ರವಾಗಿಯೂ ಕೂಡ ಅದು ಬೆಳೆದಿದೆ, ಭಕ್ತಿ ಕೇಂದ್ರ ಖಂಡಿತ ಹೌದು. ಸೊ ಇದಕ್ಕೆ ಎಷ್ಟು ಇದರಿಂದ ಧಕ್ಕೆ ಆಗಿದೆ ಅಥವಾ ಅವರ ಬೇರೆ ಎಲ್ಲ ಸಂಸ್ಥೆಗಳಿಗೆ ಎಷ್ಟು ತೊಂದರೆ ಆಗಿದೆ, ಈ ಆರೋಪ ಮಾಡುವವರ ಉದ್ದೇಶ ಸಫಲ ಆಗಿದೆ ಅಟ್ಲೀಸ್ಟ್ ಒಂದು ಹಂತದ ತನಕ? ಒಂದು ಹಂತದವರೆಗೆ ಖಂಡಿತ ಆರೋಪಿಗಳ ಅವರು ಇವ್ರು ಷಡ್ಯಂತ್ರ ಮಾಡಿದ್ದು ಸಕ್ಸಸ್ ಆಗಿತ್ತು. ಭಯಂಕರ ಆ ಸಮೀರ ವಿಡಿಯೋ ಮಾಡಿದ ದಿವಸ ನಮ್ಮ ಮನೆಯಲ್ಲಿ, ಅವರವರ ಮನೆಯಲ್ಲಿ, ಅಂದರೆ ಹೋರಾಟಗಾರರು ಅಥವಾ ಪತ್ರಕರ್ತರು, ಧರ್ಮಸ್ಥಳದವರು, ಅವರ ಮನೆಯಲ್ಲೂ ಕೂಡ ಸಂಶಯ ಪಡುವಂಥ ಪರಿಸ್ಥಿತಿ. ನಂತರ ಅಷ್ಟೊಂದು ಬಲಯುತವಾದಂಥ ಷಡ್ಯಂತ್ರ. ಆಗ ಏನು ತುಂಬ ಧರ್ಮಸ್ಥಳದ ಅಂದರೆ ಕ್ಷೇತ್ರದವರು ಅಂತಲ್ಲ, ಅವರಿಗೆ ಸಂಬಂಧಪಟ್ಟ ಬೇರೆ ಕುಟುಂಬದವರು ಅಥವಾ ಇವರೆಲ್ಲ ಬಂದು ನಮ್ಮನ್ನು ಸಂಶಯದಿಂದ ದೃಷ್ಟಿಯಿಂದ ನೋಡ್ತಾರೆ. ಹೀಗಾಯಿತು ಪರಿಸ್ಥಿತಿ, ಏನು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಂತ ದುಃಖ ತೋಡ್ಕೊಂಡದನ್ನು ನಾನು ಕೇಳಿದ್ದೇನೆ. ಅಂದರೆ ಈ ಒಂದು ಸಮುದಾಯದವರು ಕೂಡ ಒಮ್ಮೆ ತಪ್ಪಿತಸ್ಥ ಭಾವನೆಯಲ್ಲಿ ಇರುವಂಥ ಅಷ್ಟು ದೊಡ್ಡ ಷಡ್ಯಂತ್ರ ಆಗಿತ್ತು. ಮತ್ತು ಯಾರು ಕೂಡ ಮಾತಾಡಿದ್ರೆ ನಮ್ಮ ಪರಿಸ್ಥಿತಿ ಇರಲಿಲ್ಲ. ಅಂದರೆ ಅಲ್ಲಿ ಆಗಿದ್ದು ಹೌದು ಅಂತಲೇ ಹೆಚ್ಚಿನವರು ಇರ್ಬೋದು. ಅಲ್ಲ, ನನ್ನ ಹತ್ರ ಅಷ್ಟು ದಾಖಲೆಗಳಿತ್ತು. ಹಿಂದೆ ಸೌಜನ್ಯ ಪ್ರಕರಣದಿಂದ ಹಿಡಿದು ಇಲ್ಲಿಯವರೆಗೆ ಮತ್ತು ನಾನು 2012-13ರಲ್ಲಿ ಲೇಖನಗಳನ್ನು ಬರೆದಿದ್ದೇನೆ. ಇಲ್ಲಿ ಯಾವ ರೀತಿ ಆಗ್ತದೆ, ಏನು ದರೋಡೆ ಇರ್ಬೋದು ಅಥವಾ ಕೆಲವೊಂದು ಲೂಟಿ ಗ್ಯಾಂಗ್ಗಳು ಬರ್ತಾರೆ, ಅಸಹಜ ಸಾವುಗಳು ಹೇಗಾಗ್ತದೆ, ಇದೆಲ್ಲ ಬಗ್ಗೆ ನಾಲೆಜ್ ಇತ್ತು ನನಗೆ. ಅಂದರೆ ಆಗ ಕೇಸ್ ಸ್ಟಡಿ ಅಥವಾ ಆ ಕೇಸ್ಗಳನ್ನು ನಾನೊಬ್ಬ ಕ್ರಿಮಿನಲ್ ಬೀಟ್ ಮಾಡುವಂತ ಒಂದು ಇರುವುದರಿಂದ ಘಟನೆಗಳು ನಡೆದಿದ್ದು ಹೌದು, ಆದ್ರೆ ಅದಕ್ಕೆ ಬೇರೆ ಬೇರೆ ಕಾರಣ, ವ್ಯವಸ್ಥೆಯ ಹೆಸರನ್ನ, ಹಣೆಪಟ್ಟಿಯನ್ನ ಹಾಕೋದು ನಿರಂತರವಾಗಿ ಆ ಪ್ರಯತ್ನ. ಒಂದು ಉದಾಹರಣೆ ಏನು, ಇವರು ಅಷ್ಟು ಅಸಹಜ ಸಾವು ಮತ್ತೆ ಅಪರಿಚಿತ ಸಾವುಗಳ ಬಗ್ಗೆ ಏನು ತನಿಖೆ ಆಗಬೇಕು, ಹಾಗೆ ಮಹಿಳೆಯರು ಸತ್ತಿದ್ದಾರೆ ಅಂತ ತುಂಬ ಇವರೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ. ಒಂದು ಹೇಳೋದು ಅಷ್ಟು ನೂರಾರು ಸಾವಿರಾರು ಸಾವುಗಳಾಗಿದೆ ಅಂತ. ಇಷ್ಟರವರೆಗೆ ಅಪರಿಚಿತ ಅಸಹಜ ಸಾವುಗಳದ್ದು 79 ಏನೋ ಆ ಥರ. ಅದರಲ್ಲಿ ಮಹಿಳೆಯರದ್ದು ಬರೀ ಕಡಿಮೆ 30. ಅಂದರೆ ನಾನು ಕಂಪೇರ್ ಮಾಡೋದು, ಇವರು ಸಾವಿರಾರು ನೂರಾರು ಅಂತ ಹೇಳಿ ಲಕ್ಷಾಂತರ. ಆವಾಗಲೇ ತಳೆ ಮಹಿಳೆಯರನ್ನ ಅತ್ಯಾಚಾರ ಮಾಡುವಂಥ ಪ್ರದೇಶ ಎನ್ನುವ ರೀತಿಯಾಗಿ ಅವರು ಬಿಂಬಿಸಬೇಕು ಅಂತ ಅದು ಪ್ಲ್ಯಾನ್ಡ್, ಅದು ಒಂದು ವ್ಯವಸ್ಥಿತವಾಗಿ ಪ್ರಚಾರ. ಇಂಪ್ಯಾಕ್ಟ್ ಈಗ ಹೇಗಿದೆ? ಈಗ ಅಂದರೆ ಮೊನ್ನೆ ಡಿಸೆಂಬರ್ವರೆಗೂ ಅಂದರೆ ತುಂಬ ಅಂದರೆ ಭಕ್ತರು ಬರ್ತಾರೆ, ಭಕ್ತರು ಬರುವುದಿಲ್ಲ ಅಂತಾರೆ. ಆದರೆ ಏನು ಹೇಳ್ತಾರಲ್ಲ, ನೇತ್ರಾವತಿಯಲ್ಲಿ ಕಳೆದ 20 ವರ್ಷಗಳಿಂದ ಈ ಇದನ್ನು ಒಂದು ಗುರುತಿರ್ತದೆ, ಕಲ್ಲಿನವರೆಗೆ ನೀರು ಬಂದಿದ್ದಿಲ್ಲ, ಈ ಸಾರಿ ಫಸ್ಟ್ ಟೈಮ್ ಬಂದದ್ದು ಅಂತ. ಅಂದರೆ ನೆರೆ ಬರ್ತದೆ, ಜನ ಬರ್ತಾರೆ, ಆದರೆ ಇಲ್ಲಿವರೆಗೆ ಬಂದದ್ದು ಇಷ್ಟು ಫಸ್ಟ್ ಟೈಮು. ಆದರೆ ಇಷ್ಟು ನೀರು ಅಲ್ಲಿ ಅಣೆಕಟ್ಟಿನ ಏನು ಜಲಾಶಯದಲ್ಲಿ ಆ ಒಂದು ಕಲ್ಲು ಕಾಣ್ತಾ ಇರಲಿಲ್ಲ, ಈಗ ಕಲ್ಲು ಕಾಣ್ತದೆ, ನೀರು ತುಂಬ ಕಮ್ಮಿ ಆಗಿದೆ ಅಂತ ಒಂದು ಕಂಪ್ಯಾರಿಸನ್ ಇರ್ತದೆ. ಧರ್ಮಸ್ಥಳದಲ್ಲೂ ಅಷ್ಟೇ, ಅದೊಂದು ಜನಪ್ರವಾಹವೇ ಬರುವಂಥದ್ದು. ಆದರೆ ಅತ್ಯಂತ ಕಮ್ಮಿ ಆದ ದಿನಗಳು ಬಂದಿತ್ತು. ಈಗ ಮೊನ್ನೆ ಡಿಸೆಂಬರ್ ನಂತರ ಇದು SIT ವರದಿ ಇದಾದ ಮೇಲೆ ಅತ್ಯಂತ ಹೆಚ್ಚು ಜನರು ಬಂದಿದ್ದಾರೆ. ಅಂದರೆ ಒಮ್ಮೆ ಇವರ ಕಟ್ಟೆ ಹೊಡೆದ ಪ್ರವಾಹ ಅಂತ ಹೇಳಿದರೆ, ಅಲ್ಲೊಂದು ಅಂಗಡಿಯವರು, ಗೂಡಂಗಡಿ ಅದೆಲ್ಲ ಇರ್ತದಲ್ಲ, ಅವ್ರು ಹೇಳೋದು ಈ ವರ್ಷ ಮೊನ್ನೆ ಇಷ್ಟವರೆಗೆ 2-3 ಅಂದರೆ ಕಳೆದ ಕೆಲವು ವರ್ಷಗಳಿಂದ ವ್ಯಾಪಾರ ಡಲ್ ಇತ್ತು. ಅಂದರೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಅಂದರೆ ಮೊದಲೆಲ್ಲ ಆಗುವಂಥಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಈ ಸರಿ ಎಲ್ಲ ನಮ್ಮ ಇದು ಖರ್ಚಾಗಿ ಸಿಕ್ಕಾಪಟ್ಟೆ, ಅಂದರೆ ಈ ವರ್ಷ ಹೈಯೆಸ್ಟ್ ಬಿಸ್ನೆಸ್ ಆಗಿದೆ ನಮಗೆ ಅಂತ ಮೊನ್ನೆ ಲಕ್ಷದೀಪ ಆದಮೇಲೆ ಮತ್ತೆ ದೀಪ ಬೆಳಗಲಿಕ್ಕೆ ಆರಂಭ, ಮತ್ತೆ ಪುನಃ ಹಿಂದಿನ ವೈಭವಕ್ಕಿಂತ ಹೆಚ್ಚು ಬಂತು ಅಂತ. ಕೊನೆಯದಾಗಿ ಈಗ ಇದೆಲ್ಲದಕ್ಕೂ ಕೂಡ ಒಂದು ಮುಖ್ಯವಾಗಿ ಕೇಂದ್ರ ಬಿಂದುವಾಗಿ ಯಾವತ್ತೂ ಕಾಣಿಸ್ತಾ ಇರುವಂಥದ್ದು ಹೆಗಡೆ ಅವರ ಫ್ಯಾಮಿಲಿ. ಸೊ ಈಗ ಇವರು ನಮ್ಮ ಕಾವಂದರು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಹೇಳೋದಾದ್ರೆ, ಮತ್ತೆ ಅವರ ಮನಸ್ಥಿತಿಯನ್ನು ನೀವೇನಾದರೂ ತಿಳಿಯೋ ಪ್ರಯತ್ನ ಮಾಡಿದ್ದೀರಾ? ಅವರ ಅಭಿಪ್ರಾಯಗಳೇನಿತ್ತು? ಯಾಕಂದ್ರೆ ತುಂಬಾ ಕೊನೆಯ ಹಂತದ ತನಕ ಕೂಡ ಅವರು ಸೈಲೆಂಟ್ ಆಗಿದ್ರು. ಸೊ ಅದ್ರ ಬಗ್ಗೆ ಹೇಳಿ. ನಾನು 2-3 ಸರಿ ಅವರು ಇಂಟರ್ವ್ಯೂ ಮಾಡುವಾಗ ಹೋಗಿದ್ದೆ. ಇಂಟರ್ವ್ಯೂ ಮಾಡುವಾಗ ಇಂಥ ಸೌಜನ್ಯ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳನ್ನು ನಾವು ಕೇಳ್ತೇವೆ ಸಹಜವಾಗಿ. ಆಗ ಅವರು ಚೆನ್ನಾಗಿ ಉತ್ತರಿಸ್ತಾರೆ, ಡಿಪ್ಲೊಮ್ಯಾಟಿಕ್ ಆಗಿ ಎಷ್ಟು ಬೇಕೋ ಅಷ್ಟು ಉತ್ತರಿಸ್ತಾರೆ. ಆದರೆ ಕಳೆದ ಇತ್ತೀಚಿನ ಈ ಬುರುಡೆ ಪ್ರಕರಣದ ಸಂದರ್ಭದಲ್ಲಿ ಅವರು ಆಯ್ದ ಸ್ಟೇಟ್ಮೆಂಟ್ಗಳ, ಅಂದರೆ ಕೆಲವೊಂದು ಸರಿ ಮಾತ್ರ ಅವರು ಇದನ್ನು ಕೊಟ್ಟರು, ಪ್ರತಿಕ್ರಿಯೆಗಳಿಗೆ ಕೊಡಲಿಲ್ಲ. ಬಟ್ ಅವರು ಈಗ ಸಾಧಾರಣ ವಯಸ್ಸಾಯಿತು, ಹಿರಿಯರು, ತುಂಬ ಹಿರಿಯರು, ವಯಸ್ಸಾಗಿದೆ. ಹಿಂದೆ ಅವರು ತುಂಬ ಗಾಂಭೀರ್ಯ,
ಮತ್ತು ಗಾಂಭೀರ್ಯವಾಗಿದ್ದರು. ಈಗ ಅವರಲ್ಲಿ ಮುಗ್ಧತೆ ಇದೆ, ಅಂದರೆ ವಯೋಸಹಜ. ವಯೋಸಹಜವಾದಂಥ ಮುಗ್ಧತೆ ಇದೆ. ಅದು ಅದು ಈ ಪ್ರಕರಣದಿಂದ ಅಂತ ನಾನು ಖಂಡಿತ ಹೇಳೋದಿಲ್ಲ. ಬಟ್ ಅವರು ಈಗ ಕಾಕತಾಳೀಯ ಅಂತ. ಕಾಕತಾಳೀಯ ಆಗಿರ್ಬೋದು, ಒಂದು ಮುಗ್ಧತೆ ಹೆಚ್ಚಿದೆ. ಬಟ್ ಅವರಿಗೆ ನೋವಾಗಿ, ಖಂಡಿತ ಒಬ್ಬ ಮನುಷ್ಯ ಮಾತ್ರ ಅಲ್ಲ, ಅವರಿಗೆ ನೋವಾಗಿರ್ಬೋದು. ಈಗ ನಮ್ಮಂಥವರಿಗೆ ಈಗ ಯಾವುದೋ ಒಂದು ಕ್ಷೇತ್ರದ ಬಗ್ಗೆ, ಒಂದು ಕುಟುಂಬದ ಬಗ್ಗೆ ಸುಖ ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನನಗೆ ನೋವಾಗ್ತದೆ. ಅಂದರೆ ಇದು ಷಡ್ಯಂತ್ರ ಬೆಳೆದ್ರೆ ನಾಳೆ ನಮಗೂ ಬರ್ಬೋದಲ್ಲ ಅಂತ, ಆ ರೀತಿಯಾದಂಥ ಹೆದರಿಕೆ. ಈಗ ಅನುಭವಿಸುವವರಿಗೆ ಅವರು ಎಷ್ಟು ಆಗ್ಬೋದು, ನೋವಾದರೂ ಅದನ್ನು ತೋರಿಸಿಕೊಡದೆ ಅವರು ಇರುವುದರಿದೆ ಅಲ್ಲ, ಅದು ದೊಡ್ಡ ಸಾಮರ್ಥ್ಯ ಅಥವಾ ಅದು ದೊಡ್ಡತನ. ಅದು ಬಹಳ ಕಷ್ಟ. ತೂಕದ ಒಂದು, ಹೌದು, ಅದು ಬಹಳ ತೂಕದ ವ್ಯಕ್ತಿತ್ವ, ಅದು ಬಹಳ ಕಷ್ಟ. ಅದು ನಮ್ಮಂಥವರಾದ್ರೆ ಸಾಧ್ಯ ಆಗ್ತಿರ್ಲಿಲ್ಲ, ನಮಗೆ ಆಗೋದಿಲ್ಲ. ವಯಸ್ಸಾಗಿದೆ ಅಂತ ಹೇಳಿದ್ರಿ, ಹಾ. ಹಾಗಿದ್ರೆ ಧರ್ಮಸ್ಥಳಕ್ಕೆ ಈ ಅಟ್ಯಾಕ್ಗಳ ಮಧ್ಯೆ, ಹೆಗಡೆ ಅವರಿಗೆ ವಯಸ್ಸಾಗಿರೋರ ಮಧ್ಯೆ ಧರ್ಮಸ್ಥಳದ ಒಂದು ಭವಿಷ್ಯದ ಚುಕ್ಕಾಣಿಯನ್ನು ಯಾರು ಹಿಡ್ಕೊಂಡು ಹೋಗ್ಬೋದಾಗಿದೆ? ಅದು ಅದರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ, ಮತ್ತು ಅದು ಅವರ ಪರಂಪರೆಯ ಏನು ಶೈಲಿ ಉಂಟು ಅದು ಮಾತಾಡ್ತಾರೆ. ಆದರೆ ಈ ಸಂದರ್ಭವನ್ನೇ ಬಯಸಿ ಈಗ ಹೆಗಡೆಯವರು ಒಂದು ಚರ್ಚೆ ಇರ್ತದೆ, ಹೌದೌದು, ಡಿಸ್ಕಷನ್. ಅದು ಹೆಗಡೆಯವರು ಈಗ ಒಂದು ವಯಸ್ಸಿನ ಒಂದು ಇದನ್ನು ಗಮನಿಸಿ ಅವರು ಈ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಮಾಡಬೇಕು ಎನ್ನುವಂಥ ಸರಿಯಾದ ಸಮಯ. ಈಗ ನೀವು ನೋಡಿ, ಯಾವುದೇ ಒಂದು ಸಾಮ್ರಾಜ್ಯವನ್ನು ಪತನ ಮಾಡಬೇಕು ಅಂತ ಆಗುವಾಗ ಅವರು ರಾಜನಿಗೆ ಒಂದು ವಯಸ್ಸಾದಾಗ ಅಥವಾ ಒಂದು ಆ ಸಂದರ್ಭದಲ್ಲಿ ನೆಕ್ಸ್ಟ್ ಉತ್ತರಾಧಿಕಾರಿಗಳು ಯಾರು ಅಂತ ಒಂದು ಚರ್ಚೆಯಲ್ಲಿರುವಾಗ ದಾಳಿಯನ್ನ ಮಾಡುವಂತ ಮೋಸ್ಟ್ ಅಂತ, ಎಲ್ಲಿ ಜಾಸ್ತಿ ನೋವಾಗುತ್ತೆ ಅಲ್ಲಿ ಹೊಡಿಬೇಕಂತ. ಹಾಗೆ ಅಚಿಲಿಸ್ ಹೀಲ್ ಅಂತ ಒಂದು ಇದೆ, ಅಂದ್ರೆ ಬೇಗ ಅಲ್ಲಿಗೆ ನೋವಾಗುವಂಥದ್ದು, ನಮ್ಮ ಮನುಷ್ಯನನ್ನ ವೀಕ್ ಮಾಡುವಂಥದ್ದು. ಮೇ ಬಿ ಆ ವೀಕ್ ಸ್ಪಾಟ್ ಅನ್ನು ಹುಡುಕಿ ಅದೇ ಸಂದರ್ಭವನ್ನ ಈಗ ಅಧಿಕಾರ ನೆಕ್ಸ್ಟ್ ಯಾರು ಬರಬೇಕು ಅಂದ್ರೆ ಇವರು ಇರುವಾಗ ಬರುವುದಲ್ಲ ಅಲ್ಲ, ನೆಕ್ಸ್ಟ್ ಯಾರು ಅಂತ ಬೇಕೇ ಬೇಕಲ್ಲ ನಮ್ಮ ಕ್ಷೇತ್ರಕ್ಕೆ. ಆ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ದೊಡ್ಡ ಇಷ್ಟವರೆಗೆ ತುಂಬ ಸರಿ ಹೊಡಿಲಿಕ್ಕೆ ನೋಡಿದ್ರು, ಒಂದು ಅಲಗಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ, ಅದು ಭದ್ರವಾಗಿ ನಿಂತಿತ್ತು. ಈ ಸಂದರ್ಭದಲ್ಲಿ ಒಮ್ಮೆ ಕಂಪಿಸ್ಬೋದಾ, ವಯಸ್ಸಾಯಿತು ಮತ್ತು ನೆಕ್ಸ್ಟ್ ಯಾರು ಅಂತ ಒಂದು ಜಿಜ್ಞಾಸೆ ಇರ್ತದೆ, ಒಂದು ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ತುಂಬ ಪ್ರಯತ್ನಗಳನ್ನ ಪಟ್ಟರು. ಬಟ್ ಇವರು ಒಂದು ಏನು ಧರ್ಮ ಸಾಮ್ರಾಜ್ಯದ ಕೋಟೆ ಸ್ವಲ್ಪ ನಮಗೆ ನೋಡುವವರಿಗೆ ಶೇಕ್ ಆದಾಗ ಅನಿಸ್ಬೋದು, ಮೋಸ್ಟ್ಲಿ ಅಲ್ಲಿ ಶೇಕ್ ಆಗಿರಲಿಕ್ಕಿಲ್ಲ. ಅವರ ಒಂದು ಇಷ್ಟವರೆಗೆ ಮಾಡಿದಂಥ ನೈತಿಕತೆ ಅಥವಾ ಅವರ ಒಳ್ಳೆಯ ಸೇವೆ ಅವರನ್ನು ಇಷ್ಟವರೆಗೆ ಕಾಪಾಡಿದೆ. ಖಂಡಿತ ಅದು ಒಳ್ಳೆಯ ಸಾಮ್ರಾಜ್ಯ, ಖಂಡಿತ ಮುಂದುವರಿಬೇಕು. ನಡೀತಾ ಇರುವಂತಹ ಸೇವೆಗಳು ಧಾರ್ಮಿಕ ಇರ್ಬೋದು, ಅವರ ಸಾಮಾಜಿಕ ಕೆಲಸಗಳು, ಕಲ್ಯಾಣ ಕಾರ್ಯಕ್ರಮಗಳು ಎಲ್ಲವೂ ನಡೀತಾ ಇದೆ. ಮುಂದೆ ಖಂಡಿತ ಅದು ಒಳ್ಳೆಯ ಕೈಗಳಲ್ಲೇ ಕೊಡ್ತಾರೆ, ಒಳ್ಳೆಯ ಆಡಳಿತಗಾರ ಅಥವಾ ಒಳ್ಳೆಯ ಆಡಳಿತ ಮಾಡುವವರು. ಆದರೆ ಯಾರು ಅನ್ನೋದು ಗೊತ್ತಿಲ್ಲದೆ ಇರೋದು ಒಂದು ಬೇಜಾರಿನ ವಿಷಯ ಅನಿಸುತ್ತಾ ನಿಮಗೆ? ಇಲ್ಲ, ಅದು ಮುಂದೆ ಅವರಲ್ಲಿ ಇರ್ಬೋದು, ಅದು ಓಪನ್ ಅಂದರೆ ಓಪನ್ ಆಗಿ ಅವರು ಯಾವಾಗ ಪ್ರಕಟ ಮಾಡ್ತಾರೆ ಅವಾಗ ಹೇಳ್ಬೋದು. ನನಗೆ ಬಂದಾಗ ಅಲ್ಲ, ನಾನು ಅದನ್ನು ಏನು ಸಾರ್ವಜನಿಕವಾಗಿ ರಾಜಕೀಯ ಟಿಕೆಟ್ ಅಂತ ಆದರೆ ನಾನು ವಿಶ್ಲೇಷಣೆ ಮಾಡೋದು, ಇದು ಅವರ ಪರಂಪರೆಯ ಬಗ್ಗೆ ಅವರು ಏನು ತೀರ್ಮಾನ ತಗೊಳ್ತಾರೆ, ಮತ್ತು ನಾನು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಬಟ್ ಅವರ ವಾರಸುದಾರ ಅಂದರೆ ಸಕ್ಸಸರ್ಗಳು ಇದ್ದಾರೆ, ಅದು ನಂತರ ಆಲೋಚನೆ ನಾವು ಮಾಡಬೇಕು. ಅವರು ಈಗಾಗಲೇ ಮಾಡಿರ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಇದು ಈ ಹೊತ್ತಿನ ನೋ ಫಿಲ್ಟರ್. ಒಟ್ಟಿನಲ್ಲಿ ಧರ್ಮ ಎಲ್ಲಿ ಗಟ್ಟಿಯಾಗಿ ನಿಲ್ಲತ್ತೆ ಅಂತಂದರೆ ಅದಕ್ಕೆ ಪ್ರಖರವಾದಂಥ ಈ ಥರದ ದಾಳಿಗಳು ಬಂದಾಗ ಅದರ ನಿಜವಾದ ಹೊಳಪು ಹೊರಗೆ ಬರುತ್ತಂತೆ. ಮೇ ಬಿ ಅದೇ ಕಾರಣ ಇರಬಹುದು ಧರ್ಮಸ್ಥಳದ ಈ ಪರಿಸ್ಥಿತಿಗೆ. ಮುಂದೆ ನಾವೆಲ್ಲರೂ ಕೂಡ ಇದನ್ನೆಲ್ಲ ಕಾದು ನೋಡಬೇಕಾಗಿರುವಂಥದ್ದು ಕೂಡ ಇದೆ, ಯಾವ ರೀತಿ ಇದು ರೂಪ ಹೊಂದುತ್ತೆ ಅಂತ. ಆದರೂ ಕೂಡ ಒಂದು ರೀತಿಯ ತಾತ್ವಿಕ ಅಂತ್ಯ ಬರ್ತಾ ಇರುವಂತಹ ಸೂಚನೆ ನಮಗಿಲ್ಲಿ ಕಾಣಿಸ್ತಾ ಇದೆ. ಎಲ್ಲವನ್ನೂ ಆ ಶ್ರೀ ಮಂಜುನಾಥ ನೋಡ್ಕೊಳ್ತಾನೆ ಅಂತ ಹೇಳ್ತಾ, ಹಾಗೆ ಅಣ್ಣಪ್ಪನೂ ಕೂಡ ನೋಡ್ಕೊಳ್ತಾನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸುವಂಥ ಸಂದರ್ಭ. ನಮಸ್ಕಾರ.